ನಮಸ್ಕಾರ. ನ್ಯೂಸ್ ಫಸ್ಟ್ ಎಜುಕೇಷನ್ಗೆ ಸ್ವಾಗತ. ನಾನು ನವೀನ್ ಕುಮಾರ್. ದೇಶದಲ್ಲಿ ಉದ್ಯಮ ಸರಳೀಕರಣ ಹಾಗೆ ಬಂಡವಾಳ ಹೂಡಿಕೆ ಆಕರ್ಷಿಸುವುದಕ್ಕೆ 4 ಹೊಸ ಕಾರ್ಮಿಕ ಸಂಹಿತೆಗಳನ್ನು ಜಾರಿಗೆ ತರಲಾಗಿದೆ. ಈ ಹಿಂದೆ ಕಾರ್ಮಿಕರಿಗೆ ಸಂಬಂಧಿಸಿದ 29 ಕಾನೂನುಗಳಿದ್ವು. ಅವುಗಳ ಬದಲು ಕಾನೂನು ಸರಳೀಕರಣ ಮಾಡಿ 4 ಹೊಸ ಕಾರ್ಮಿಕ ಸಂಹಿತೆಯನ್ನ ಜಾರಿಗೆ ತರಲಾಗಿರುವಂಥದ್ದು. ಇನ್ನು ಇವುಗಳಲ್ಲಿ ಏನಿದೆ ಅಂತ ನೋಡೋದಾದ್ರೆ 4 ಹೊಸ ಕಾರ್ಮಿಕ ಸಂಹಿತೆಗಳು ಅಂದರೆ ವೇತನ ಸಂಹಿತೆ, ಕೈಗಾರಿಕಾ ಸಂಬಂಧ ಸಂಹಿತೆ, ಸಾಮಾಜಿಕ ಭದ್ರತೆ ಸಂಹಿತೆ ಮತ್ತು ಔದ್ಯೋಗಿಕ ಸುರಕ್ಷತೆ, ಆರೋಗ್ಯ ಮತ್ತು ಕೆಲಸದ ಪರಿಸ್ಥಿತಿಗಳ ಸಂಹಿತೆಗಳು ಇಡೀ ದೇಶಾದ್ಯಂತ ಜಾರಿಗೆ ಬಂದಿವೆ. ಇದು ಅಸ್ತಿತ್ವದಲ್ಲಿರುವ 29 ಕಾರ್ಮಿಕ ಕಾನೂನುಗಳನ್ನು ಕ್ರೋಢೀಕರಿಸುವ ಗುರಿಯನ್ನು ಹೊಂದಿರುವ ಪ್ರಮುಖ ಸುಧಾರಣೆಯಾಗಿದೆ. ಭಾರತದಲ್ಲಿ ಖಾಸಗಿ ವಲಯದ ಉದ್ಯೋಗಿಗಳಿಗೆ ಈ ಸಂಹಿತೆಗಳು ಉತ್ತಮ ಆರ್ಥಿಕ ಭದ್ರತೆ, ವರ್ಧಿತ ಸಾಮಾಜಿಕ ರಕ್ಷಣೆ ಮತ್ತು ಲಿಂಗ ಸಮಾನತೆಯ ಮೇಲೆ ಕೇಂದ್ರೀಕರಿಸಿದ ಹಲವಾರು ಮಹತ್ವದ ಪ್ರಯೋಜನಗಳನ್ನು ಪರಿಚಯಿಸುತ್ತವೆ. ಖಾಸಗಿ ವಲಯದ ಉದ್ಯೋಗಿಗಳಿಗೆ ಪ್ರತಿ ತಿಂಗಳು 7ನೇ ತಾರೀಕಿನ ಒಳಗೆ ವೇತನ ಪಾವತಿಯನ್ನು ಕಡ್ಡಾಯ ಮಾಡಲಾಗಿದೆ. ಜೊತೆಗೆ ಎಲ್ಲರಿಗೂ ಖಾತರಿಪಡಿಸಿದ ಕನಿಷ್ಠ ವೇತನ ನೀಡಬೇಕಾಗಿದೆ. ಖಾಸಗಿ ವಲಯದ ಉದ್ಯೋಗಿಗಳಿಗೆ ಪ್ರಮುಖ ಪ್ರಯೋಜನಗಳು ಏನೇನು ಅಂತ ನೋಡೋದಾದರೆ, ಎಲ್ರಿಗೂ ಖಾತರಿಪಡಿಸಿದ ಕನಿಷ್ಠ ವೇತನವನ್ನು ನೀಡಲೇಬೇಕು. PF ಅಂದರೆ ಪ್ರಾವಿಡೆಂಟ್ ಫಂಡ್, ESIC ಅಂದರೆ ವೈದ್ಯಕೀಯ ಪ್ರಯೋಜನಗಳು, ಗ್ರ್ಯಾಚ್ಯುಟಿ ಮತ್ತು ವಿಮೆಯಂತಹ ಪ್ರಯೋಜನಗಳ ವ್ಯಾಪ್ತಿಯನ್ನು ಗಮನಾರ್ಹವಾಗಿ ವಿಸ್ತರಿಸಲಾಗಿದೆ. ಸಣ್ಣ ಸಂಸ್ಥೆಗಳಲ್ಲಿ ಅಂದರೆ MSME ಸೇರಿದಂತೆ ಇನ್ನೂ ಅನೇಕ ಉದ್ಯೋಗಿಗಳನ್ನು ಒಳಗೊಳ್ಳೋದಕ್ಕೆ ಸಾರ್ವತ್ರಿಕ ಸಾಮಾಜಿಕ ಭದ್ರತಾ ವ್ಯಾಪ್ತಿಯನ್ನು ಹೊಂದಿದೆ. ಈ ಹಿಂದೆ ಗ್ರ್ಯಾಚ್ಯುಟಿಗೆ 5 ವರ್ಷಗಳ ಸೇವೆಯ ಅಗತ್ಯ ಇತ್ತು. ಹೊಸ ಕೋಡ್ಗಳ ಅಡಿಯಲ್ಲಿ ಸ್ಥಿರ ಅವಧಿಯ ಉದ್ಯೋಗಿಗಳು ತಮ್ಮ ಒಪ್ಪಂದದ ಅಂತ್ಯದ ನಂತರ ಕೇವಲ 1 ವರ್ಷದ ಸೇವೆಯ ನಂತರವೂ ಕೂಡ ಪ್ರೋ ರೇಟ್ ಗ್ರ್ಯಾಚ್ಯುಟಿಗೆ ಅರ್ಹರಾಗಿರ್ತಾರೆ. ಕಾರ್ಮಿಕರಿಗೆ ಸಮಾನವಾದ ಎಲ್ಲ ಪ್ರಯೋಜನಗಳಿಗೆ, ರಜೆ, ವೈದ್ಯಕೀಯ, ಸಾಮಾಜಿಕ ಭದ್ರತೆಗಳಿಗೆ ಇವರು ಅರ್ಹರಾಗಿದ್ದಾರೆ. ಉದ್ಯೋಗದಾತರು ಈಗ ಪ್ರತಿ ತಿಂಗಳ 7ನೇ ತಾರೀಕಿನ ಒಳಗೆ ವೇತನವನ್ನು ಪಾವತಿಸೋದು ಕಡ್ಡಾಯವಾಗಿದೆ. ಅಷ್ಟೇ ಅಲ್ಲ, ಪ್ರತಿ ಉದ್ಯೋಗಿಗೆ ನೇಮಕಾತಿ ಪತ್ರವನ್ನು ಕೊಡಲೇಬೇಕು. ಇದು ಉದ್ಯೋಗವನ್ನು ಔಪಚಾರಿಕವಾಗಿಗೊಳಿಸುತ್ತದೆ. ಇದು ಸಾಲಗಳು, ಪ್ರಯೋಜನಗಳನ್ನು ಪಡೆಯೋದಕ್ಕೆ ಮತ್ತು ಉದ್ಯೋಗ ಇತಿಹಾಸವನ್ನು ಸ್ಥಾಪಿಸೋದಕ್ಕೆ ನಿರ್ಣಾಯಕವಾಗಿದೆ. ಕೆಲಸದ ಸಮಯವನ್ನು ವಾರಕ್ಕೆ 48 ಗಂಟೆಗಳವರೆಗೆ ಮಿತಿಗೊಳಿಸಲಾಗ್ತದೆ. ನಿಗದಿತ ಸಮಯವನ್ನು ಮೀರಿದ ಯಾವುದೇ ಕೆಲಸಕ್ಕೆ ಉದ್ಯೋಗಿಯ ಒಪ್ಪಿಗೆಯ ಅಗತ್ಯ ಇರುತ್ತೆ. ಸಾಮಾನ್ಯ ವೇತನಕ್ಕಿಂತ ಕನಿಷ್ಠ 2 ಪಟ್ಟು ಪರಿಹಾರವನ್ನು ಕೊಡಬೇಕು. ಉದ್ಯೋಗಿಗಳು ವೇಗವಾಗಿ ರಜಾ ಪಡಿಬೇಕು. ಇದಕ್ಕೂ ಕೂಡ ಅವರು ಅರ್ಹರಾಗಬಹುದು. ಉದಾಹರಣೆಗೆ, ದೀರ್ಘಮಿತಿಯ ಬದಲು ಕೆಲಸ ಮಾಡಿದ ಪ್ರತಿ 20 ದಿನಗಳಿಗೆ ಒಮ್ಮೆ 1 ದಿನ ರಜೆಯನ್ನು ಗಳಿಸೋದು. ಕೆಲವು ಸಂಸ್ಥೆಗಳಲ್ಲಿ ನಿರ್ದಿಷ್ಟ ವಯಸ್ಸಿನ, ಉದಾಹರಣೆಗೆ 40 ವರ್ಷ ಮೇಲ್ಪಟ್ಟ ಕಾರ್ಮಿಕರಿಗೆ ಕಡ್ಡಾಯ ಉಚಿತ ವಾರ್ಷಿಕ ಆರೋಗ್ಯ ತಪಾಸಣೆ, ತಡೆಗಟ್ಟುವ ಆರೋಗ್ಯ ರಕ್ಷಣೆಯನ್ನು ಉತ್ತೇಜಿಸುತ್ತದೆ. ಕ್ಯಾಂಟೀನ್ಗಳು, ಕುಡಿಯುವ ನೀರು ಮತ್ತು ವಿಶ್ರಾಂತಿ ಪ್ರದೇಶಗಳಂತಹ ಮೂಲ ಕಲ್ಯಾಣ ಸೌಲಭ್ಯಗಳಿಗೆ ಕಡ್ಡಾಯ ನಿಬಂಧನೆಗಳು. ವಿಶೇಷವಾಗಿ ಈ ಹಿಂದೆ ವಿನಾಯಿತಿ ಪಡೆದ ಸಣ್ಣ ಸಂಸ್ಥೆಗಳಲ್ಲಿ ಸೌಲಭ್ಯ ಕೊಡಲೇಬೇಕು. ಕಾನೂನಿನಲ್ಲಿ ಇದನ್ನು ಹೇಳಲಾಗಿದೆ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಾಗಿ ನ್ಯೂಸ್ ಫಸ್ಟ್ ಎಜುಕೇಷನ್ ಸಬ್ಸ್ಕ್ರೈಬ್ ಮಾಡಿ.